ಮೂಡಾದಿಂದ ಸಿಎಂ ಕುಟುಂಬ 14 ಸೈಟ್ ಪಡೆದ ಕೇಸ್ 60 ಕೋಟಿ ಪರಿಹಾರದ ಬಳಿಕ 120 ಕೋಟಿ ಬಾಂಬನ್ನು ಸಿಡಿಸಿದ್ದಾರೆ. ಮೂಡಾದಿಂದ ಸಿಎಂ ಕುಟುಂಬ 14 ಸೈಟ್ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ 60 ಕೋಟಿ ಪರಿಹಾರದ ಬಳಿಕ 120 ಕೋಟಿ ಪಡೆದಿದ್ದಾರೆ ಎನ್ನುವ ಹೊಸ ಬಾಂಬ್ ಸಿಎಂ ಅನ್ನು ಮೆಚ್ಚಿಸಲು ಹೋಗಿ ಕಾಂಗ್ರೆಸ್ ಮಾಜಿ ಶಾಸಕ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯವರ ಪ್ರಕರಣ ಏನೇನು ಅಲ್ಲ, ಅವರ ಹೆಸರಿಗೆ ಮಸಿ ಬಳಿಯುವ ಕೆಲಸ ಮಾಡ್ತಿದ್ದಾರೆ. ಕಾನೂನು ಪ್ರಕಾರ ಸೈಟ್ ನೀಡಿದೆ ಅಂತ ನಟೇಶ್ ಹೇಳಿದ್ದಾರೆ. ಕಾನೂನು ಪ್ರಕಾರ 120 ಕೋಟಿ ಪರಿಹಾರ ಕೊಡಬೇಕಿತ್ತು, ಅದಕ್ಕೆ ಅರ್ಧ ಅಂದರೆ 60 ಕೋಟಿ ಕೊಡಬೇಕಿತ್ತು ಅಂತ ಮಾಜಿ ಶಾಸಕ MK ಸೋಮಶೇಖರ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪತ್ನಿಗೆ ಡೆವಲಪ್ಡ್ ಏರಿಯಾ ಕೋರ್ಟ್ ಆದೇಶದ ಪ್ರಕಾರ ಕೊಡಂಗಿದ್ದಿದ್ರೆ ಅದು 120 ಕೋಟಿ ಕೊಡಬೇಕಾಗಿತ್ತು. ಇಲ್ಲ 50% ಕೊಡ್ತೀನಿ ಅಂದ್ರೆ 60 ಕೋಟಿ ಕೊಡಬೇಕಾಗಿತ್ತು. 14 ಕೋಟಿಗೆ 14 ಸೈಟ್ ಕೊಟ್ಟಿರೋದು ಏನೇನೂ ಅಲ್ಲ. ಆ ಪ್ರಾಮಾಣಿಕವಾಗಿ ಇರೋದನ್ನೇ ಸಿದ್ದರಾಮಯ್ಯನವ್ರ ಮೇಲೆ ಯಾವ ಕಪ್ಪು ಚುಕ್ಕೆನೂ ಇಲ್ವಲ್ಲ ಅಂತೇಳಿ ಆ ಹಿನ್ನೆಲೆನೆಲ್ಲ ತೆಗೆದು ಅದನ್ನೇ ದೊಡ್ಡದು ಮಾಡಿ ಇಡೀ ದೇಶದಲ್ಲಿ ದೊಡ್ಡ ಪ್ರಚಾರ ಕೊಡ್ತಾ ಇದ್ದಾರೆ. ಅಲ್ಲಿ ಯಾವ ಅನ್ಯಾಯನೂ ಆಗಿಲ್ಲ. ಸಿದ್ದರಾಮಯ್ಯನವ್ರ ಪತ್ನಿಗೆ ಡೆವಲಪ್ಡ್ ಏರಿಯಾ ಕೋರ್ಟ್ ಕೊರೋನಾ ವಿಚಾರವಾಗಿ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರು ವರದಿಯನ್ನು ಕೊಟ್ಟಿದ್ದರು ಸರ್ಕಾರಕ್ಕೆ. ಆ ವರದಿ ವಿಚಾರವಾಗಿ ಪ್ರಹ್ಲಾದ್ ಜೋಶಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅದು ವಿವಾದದ ರೂಪವನ್ನು ಪಡೆದುಕೊಂಡಿತ್ತು. ಅದಕ್ಕೆ ಈಗ ಅವರು ಕ್ಷಮೆ ಕೇಳಿದ್ದಾರೆ. ಕೋವಿಡ್ ಚಿಕಿತ್ಸೆಗೆ ಸಂಬಂಧಿಸಿದ ವರದಿ ಬಗ್ಗೆ ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಹಾಗಾಗಿ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರಿಗೆ ಖುದ್ದು ಪತ್ರವನ್ನು ಬರೆದು ಕ್ಷಮೆ ಯಾಚಿಸಿದ್ದಾರೆ. ಪತ್ರ ಬರೆದು ಕ್ಷಮೆ ಕೇಳಿದ್ದಾರೆ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು. ವಿವಾದಾತ್ಮಕ ಹೇಳಿಕೆಯಿಂದ ಹೇಳಿಕೆಯಿಂದಾಗಿ ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಿದರೆ ಅದಕ್ಕಾಗಿ ಪ್ರಾಮಾಣಿಕವಾಗಿ ಕ್ಷಮೆ ಯಾಚಿಸುವೆ ಅಂತ ಪತ್ರದಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬು. ನಾಳೆ ಬೆಳಗ್ಗೆ 6 ಗಂಟೆಯಿಂದ ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಲೈವ್ ಕವರೇಜ್ ಇರುತ್ತೆ. 3 ಕ್ಷೇತ್ರಗಳ ರಿಸಲ್ಟ್, ಬೈ ಎಲೆಕ್ಷನ್ ರಿಸಲ್ಟ್, ಅದೇ ರೀತಿಯಾಗಿ ಜಾರ್ಖಂಡ್ ಜೊತೆಗೆ ಮಹಾರಾಷ್ಟ್ರ 2 ರಾಜ್ಯದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಎಲ್ಲವೂ ಕೂಡ ನಾಳೆ ಬೆಳಗ್ಗೆ ಹೊರಹೊಮ್ಮುತ್ತೆ. ಮತದಾನದ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಲೈವ್ ಕವರೇಜ್ ಇರುತ್ತೆ. ತಪ್ಪದೇ ವೀಕ್ಷಿಸಿ. ಬೆಳಗ್ಗೆ 6 ಗಂಟೆಯಿಂದ ಚನ್ನಪಟ್ಟಣ ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡ DKC ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸೋತ್ರೆ ನಾನೇ ಸೋತಂತೆ ಎಂದಿದ್ದಾರೆ. ನಾನೇ ಅಭ್ಯರ್ಥಿ ಅಂತ ಹೇಳಿದ್ದೆ ಚನ್ನಪಟ್ಟಣದಲ್ಲಿ. ಚನ್ನಪಟ್ಟಣ ಮಾತ್ರ ಅಲ್ಲ, ನನ್ನ ನೇತೃತ್ವದಲ್ಲಿ 3 ಚುನಾವಣೆ ಆಗಿದೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ನಾನೇ ಕ್ಯಾಂಡಿಡೇಟ್. ಸೋಲ್ ಒಳ್ಳೆ ಕತೆ, ಗೆದ್ದೆ ಗೆಲ್ತೀವಿ. ಸೋತ್ರ ನಾನೇ ಸೋತಂಗೆ, ಈ ಕುಮಾರಸ್ವಾಮಿನೂ ಹೇಳಿದ್ರು. ನಾನು ಹೇಳಾದ್ಮೇಲೆ ನಾನು ಕ್ಯಾಂಡಿಡೇಟ್ ಅಂತ ಹೇಳಿದ್ರು. ನಾನೇ ಕ್ಯಾಂಡಿಡೇಟು, ನಾನೇ B.Pharm ಕೊಟ್ಟವನು, ನಾನೇ ಕ್ಯಾಂಡಿಡೇಟ್ ಮೇಲೆ ಮಾತಾಡೋನು, ನಾನೇ ಕ್ಯಾಂಡಿಡೇಟ್, ನಂದೇ ಮುಖ. ಉಪಸಮರದ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ 3 ಕ್ಷೇತ್ರಗಳ ನಾಯಕರಿಗೆ ಢವ ಜೋರಾಗಿದೆ. ಮತ ಎಣಿಕೆ ಹೊಸ್ತಿಲಲ್ಲಿ ಏನೆಲ್ಲ ಬೆಳವಣಿಗೆ ನಡೆಯುತ್ತಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಉಪಚುನಾವಣೆ ಫಲಿತಾಂಶಕ್ಕೆ ಕೌಂಟ್ ಡೌನ್. 3 ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಟೆನ್ಷನ್. ರಾಜ್ಯದ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಮುಗಿದಾಗಿದೆ. ಫಲಿತಾಂಶಕ್ಕೆ ಇಡೀ ಕರ್ನಾಟಕವೇ ಎದುರು ನೋಡ್ತಿದೆ. ಒಂದೊಂದು ಕ್ಷೇತ್ರವೂ ಪರಸ್ಪರ ಪ್ರತಿಷ್ಠೆಯಂತೆ ಕಾಣ್ತಿದೆ. ನಾಳೆಯತ್ತ ನಾಯಕರ ದೃಷ್ಟಿ ನೆಟ್ಟಿದೆ. ಚನ್ನಪಟ್ಟಣದಲ್ಲಿ ಗೊಂಬೆ ಆಡಿಸೋದ್ಯಾರು? 3 ಕ್ಷೇತ್ರಗಳ ಪೈಕಿ ತೀರಾ ಹೈ ವೋಲ್ಟೇಜ್ ಅನಿಸ್ತಾ ಇರೋದು ಚನ್ನಪಟ್ಟಣ ಪಾಲಿಟಿಕ್ಸ್. ಅದಾಗಲೇ ಚುನಾವಣೋತ್ತರ ಸಮೀಕ್ಷೆಗಳು ಗೌಡರ ಮೊಮ್ಮಗನಿಗೆ ಗದ್ದುಗೆ ಅಂತ ಹೇಳ್ತಿವೆ. ಅತ ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ ಫಲಿತಾಂಶಕ್ಕೂ ಮೊದಲೇ ಸೋಲು ಒಪ್ಪಿಕೊಳ್ಳುವ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಈ ಮಧ್ಯೆ ನಾಳೆ ರಿಸಲ್ಟ್ ಎಲ್ಲ ಕುತೂಹಲಕ್ಕೂ ತೆರೆ ಎಳೆಯಲಿದೆ.
ಸಂಡೂರಿನಲ್ಲಿ ಅನ್ನಪೂರ್ಣ ವರ್ಸಸ್ ಬಂಗಾರು. ಅತ ಗಡಿನಾಡು ಬಳ್ಳಾರಿ ಅಖಾಡಕ್ಕೆ ಜನಾರ್ದನ ರೆಡ್ಡಿ ಇಳಿದಾಗಿದೆ. ವರ್ಷಗಳ ನಂತರ ತವರಿನ ನೆಲಕ್ಕೆ ಕಾಲಿಟ್ಟ ರೆಡ್ಡಿ ಬಿಜೆಪಿಗೆ ಗೆಲುವಿನ ಗಿಫ್ಟ್ ಕೊಡುವುದಾಗಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅತ ತಮ್ಮದೇ ಭದ್ರಕೋಟೆಯಾಗಿರುವ ಸಂಡೂರಿನಲ್ಲಿ ತಮ್ಮ ಕುರ್ಚಿ ಮೇಲೆ ಪತ್ನಿ ಅನ್ನಪೂರ್ಣ ತುಕಾರಾಂ ಅವರನ್ನ ಕೂರಿಸಲು ಹವಣಿಸುತ್ತಿದ್ದಾರೆ. ಇಲ್ಲಿ ಯಾರ ಆಸೆ ಫಲಿಸುತ್ತೆ ಅನ್ನೋದು ನಾಳೆ ಫಲಿತಾಂಶದ ಮೇಲೆ ನಿರ್ಧಾರವಾಗಲಿದೆ. ಬೊಮ್ಮಾಯಿ ಕೋಟೆ ಭದ್ರಾನ ಚಿತ್ರಾನ. ಶಿಗ್ಗಾವಿ ಅಂದ್ರೆ ಬೊಮ್ಮಾಯಿ ಕುಟುಂಬದ ಭದ್ರಕೋಟೆ ಅನ್ನೋ ಮಾತಿದೆ. ತಮ್ಮ ಉತ್ತರಾಧಿಕಾರಿಗೆ ಪಟ್ಟ ಕಟ್ಟಲು ಬಸವರಾಜ ಬೊಮ್ಮಾಯಿ ಅಣಿಯಾಗಿದ್ದಾರೆ. ಅದೇ ದೃಷ್ಟಿಯಲ್ಲಿ ಭರತ್ ಬೊಮ್ಮಾಯಿ ಸ್ಪರ್ಧಿಸಿದ್ದೂ ಆಗಿದೆ, ಮತದಾನ ಮುಗಿದಿದ್ದೂ ಆಗಿದೆ. ಅತ ಕಾಂಗ್ರೆಸ್ನಲ್ಲಿ ದುಂಬಾಲು ಬಿದ್ದು ಮುಸ್ಲಿಂ ಸಮುದಾಯ ಟಿಕೆಟ್ ಗಿಟ್ಟಿಸಿಕೊಂಡಿದ್ದೂ ಆಗಿದೆ. ಇಲ್ಲಿಂದ ಮುಂದೆ ಗದ್ದುಗೆ ಯಾರ ಪಾಲಾಗಬೇಕು ಅನ್ನೋದು ಶನಿವಾರದ ರಿಸಲ್ಟ್ ಮೇಲೆ ನಿಂತಿದೆ. ಒಟ್ಟಿನಲ್ಲಿ 3 ಕ್ಷೇತ್ರಗಳು ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಾಲಿಗೆ ಪ್ರತಿಷ್ಠೆಯಾಗಿಟ್ಟಿವೆ. ಇಲ್ಲಿ ಗೊಂಬೆ ಆಡಿಸೋದು ಮತದಾರ ಅನ್ನೋದು ಫಿಕ್ಸ್ ಆಗಿದೆ. ಮತದಾರರ ಮನಸ್ಸಲ್ಲಿ ಏನಿದೆ ಎಂಬುದು ಇನ್ನಷ್ಟೇ ಖಾತ್ರಿಯಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಳೆ ಕರ್ನಾಟಕ ಉಪಚುನಾವಣೆಯ ರಿಸಲ್ಟ್ ಜೊತೆಗೆ ಮಹಾರಾಷ್ಟ್ರ, ಜಾರ್ಖಂಡ್ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ಹೊರಬೀಳಲಿದೆ. ಆದರೆ ಮಹಾರಾಷ್ಟ್ರದಲ್ಲಿ ಈಗಲೇ ಕುರ್ಚಿಗಾಗಿ ಜೋರು ಯುದ್ಧ ಶುರುವಾಗಿದೆ. ನಾಳೆ ಹೊರಬೀಳಲಿದೆ ಮಹಾರಾಷ್ಟ್ರ ಫಲಿತಾಂಶ. ಅಘಾಡಿ ಮಹಾಯುತಿಯಲ್ಲಿ ಸಿಎಂ ಕುರ್ಚಿ ಫೈಟ್. ಮಹಾರಾಷ್ಟ್ರದಲ್ಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶ ನಾಳೆ ಹೊರಬೀಳಲಿದೆ. ಅದಕ್ಕೂ ಮುನ್ನವೇ ಮುಂದಿನ ಸಿಎಂ ಬಗ್ಗೆ ಚರ್ಚೆಗಳು ಜೋರಾಗಿವೆ. ಮತಗಳ ಎಣಿಕೆಗೆ ಮುಂಚೆಯೇ ಆಡಳಿತಾರೂಢ ಮಹಾಯುತಿ ಮತ್ತು ವಿರೋಧ ಪಕ್ಷ ಮಹಾವಿಕಾಸ್ ಅಘಾಡಿ ನಡುವೆ ಸಿಎಂ ಸ್ಥಾನದ ಬಗ್ಗೆ ಚರ್ಚೆ ಜೋರಾಗಿದೆ. लेकिन हमारा बहुमत जो है महाविकास आघाड़ी का वो पूरा बहुमत रहेगा, तो सब एक साथ बैठकर कल हम निर्णय लेंगे. ನಾಳೆ ಬೆಳಿಗ್ಗೆ ಮತ ಎಣಿಕೆ ಆರಂಭವಾಗಲಿದ್ದು ಮಹತ್ವದ ಗೆಲುವಿನತ್ತ ಸಾಗುತ್ತಿರುವ ವಿಶ್ವಾಸವಿದೆ. ನಮ್ಮ ಪಕ್ಷದಿಂದ ಸುಮಾರು 160ರಿಂದ 165 ಶಾಸಕರು ಆಯ್ಕೆಯಾಗಲಿದ್ದಾರೆ ಎಂದು ಶಿವಸೇನೆ ಉद्धವ್ ಠಾಕ್ರೆ ಬಣದ ಸಂಸದ ಸಂಜಯ್ ರಾವತ್ ಹೇಳಿದ್ದಾರೆ. एक बात यह है कि कल सुबह से नतीजे आएंगे. हमें पूरा विश्वास है कि हमें बहुमत प्राप्त होने जा रहा है. 160-165 तक हम विधायक हमारे चुनकर आएंगे. ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶ ನಾಳೆ ಹೊರಬೀಳಲಿದ್ದು ರೆಸಾರ್ಟ್ ಪಾಲಿಟಿಕ್ಸ್ ಆರಂಭವಾಗುವ ಸಾಧ್ಯತೆ ಇದೆ. ಆಂತರಿಕ ಸಮೀಕ್ಷೆಯಲ್ಲಿ ವಿಚಾರ ತಿಳಿಯುತ್ತಿದ್ದಂತೆ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಗೆಲುವು ಸಾಧಿಸಿದ ಶಾಸಕರನ್ನ ಕರ್ನಾಟಕಕ್ಕೆ ಕಳುಹಿಸಲು ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.